ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಒಬ್ಬ ಭೂಗಳ್ಳ. ಈ ಭೂಗಳ್ಳ ಸಂವಿಧಾನದ ಬಗ್ಗೆ ಮಾತನಾಡಿಕೊಳ್ತಿರ್ತಕ್ಕಂಥದ್ದು ದುರಾದೃಷ್ಟಕರ. ಮುಂದಿನ ದಿನದಲ್ಲಿ ದಲಿತರು ಇದೇ ರೀತಿ ಇನ್ನೂ 3000-2000 ವರ್ಷ ಇತಿಹಾಸನ ನೋಡ್ಕೊಂಡಿರಬೇಕಾಗುತ್ತೆ. ಯಾಕೆಂದರೆ ಈ ಕಾಂಗ್ರೆಸ್ನವ್ರು ಇವತ್ತಲ್ಲ, ಸುಮಾರು 96 ಸರಿ ಸಂವಿಧಾನವನ್ನು ಬದಲಾವಣೆ ಮಾಡವ್ರೆ. ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವರುಗಳು ಅಷ್ಟೇ, ಮಹದೇವಪ್ಪನವ್ರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಇವರು ನಮ್ಮ ಮಲ್ಲಿಕ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಯಾಕೆ ಇನ್ನೂ ಸಚಿವ ಸಂಪುಟದಲ್ಲಿ ಇಂಥ ಮನುಷ್ಯನ ಇಟ್ಕೊಂಡವರೋ ಗೊತ್ತಿಲ್ಲ. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರೋದಂಥ ಸಂದರ್ಭದಲ್ಲೂ ಇರ್ಬೋದು, ಫ್ಲೈಟ್ ಕಾಸು ಕೊಡಲ್ಲ ರೀ, ಅವ್ರಿಗೆ ಫ್ಲೈಟ್ ಕಾಸು ಕೊಡಲ್ಲ. ಎಂಥ ದರಿದ್ರ ಕಾಂಗ್ರೆಸ್ ಅಂದರೆ ಅವ್ರಿಗೆ ಮತ ಬ್ಯಾಂಕಿಗೆ ಓಟ್ಗೋಸ್ಕರವಾಗಿ ಅವ್ರು ಬೇಕಷ್ಟೇ, ಅವ್ರಿಗೆ ಸಂವಿಧಾನದಲ್ಲಿ ಅವ್ರಿಗೆ SC/STಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದಿಲ್ಲ. ಈ ಸಂವಿಧಾನ ಎಲ್ಲಿದೆ? ಸಂವಿಧಾನ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ನೀಗಿದೆ. ಆದ್ದರಿಂದ ದೇವೇಗೌಡರ ಮತ್ತು ಕುಮಾರಣ್ಣನ ಮಾರ್ಗದರ್ಶನ ಮತ್ತು ನಿಖಿಲಣ್ಣನ ಆದೇಶದ ಮೇರೆಗೆ ಇವತ್ತು ಅಂದಾನಣ್ಣನ ನಮ್ಮ SC ವಿಭಾಗದ ಅಂದಾನಣ್ಣವರ ನೇತೃತ್ವದಲ್ಲಿ ಶರವಣ್ಣವರು, ನಾವೆಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಬೆಂಗಳೂರು ಸಿಟಿ ಎಲ್ಲ ಅಧ್ಯಕ್ಷರುಗಳು ಸೇರಿ, ನಮ್ಮ ರಾಜ್ಯದ ಪದಾಧಿಕಾರಿಗಳು ಸೇರಿ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಇಂದು ಪ್ರತಿಭಟನೆ ಯಾಕೆ ನಡೆಸ್ತಾ ಇದ್ದೀವಿ ಅಂದರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಒಬ್ಬ ಭೂಗಳ್ಳ. ಈ ಭೂಗಳ್ಳ ಸಂವಿಧಾನದ ಬಗ್ಗೆ ಮಾತನಾಡಿಕೊಳ್ತಿರ್ತಕ್ಕಂಥದ್ದು ದುರಾದೃಷ್ಟಕರ. ಈ ರಾಜ್ಯದ, ಈ ದೇಶದ ದಲಿತರು ಒಗ್ಗಟ್ಟಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಳಿಸ್ದೆ ಹೋದರೆ, ಎಚ್ಚೆತ್ಕೊಂಡೆ ಹೋದರೆ, ಮುಂದಿನ ದಿನದಲ್ಲಿ ದಲಿತರು ಇದೇ ರೀತಿ ಇನ್ನೂ 3000-2000 ವರ್ಷ ಇತಿಹಾಸನ ನೋಡ್ಕೊಂಡಿರಬೇಕಾಗುತ್ತೆ. ಯಾಕೆಂದರೆ ಈ ಕಾಂಗ್ರೆಸ್ನವ್ರು ಇವತ್ತಲ್ಲ, ಸುಮಾರು 96 ಸರಿ ಸಂವಿಧಾನವನ್ನು ಬದಲಾವಣೆ ಮಾಡವ್ರೆ. ಹಾಗಾಗಿ ಆ ರಕ್ತ ಹರಿತಾ ಇರ್ತೈತಿ, ಅದು ಅವಾಗವಾಗ ಬರ್ತಾ ಇರ್ತೈತಿ. ಹಾಗಾಗಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವರುಗಳು ಅಷ್ಟೇ, ಮಹದೇವಪ್ಪನವ್ರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಇವರು ನಮ್ಮ ಮಲ್ಲಿಕ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಯಾಕೆ ಇನ್ನೂ ಸಚಿವ ಸಂಪುಟದಲ್ಲಿ ಇಂಥ ಮನುಷ್ಯನ ಇಟ್ಕೊಂಡವರೋ ಗೊತ್ತಿಲ್ಲ. ಮತ್ತು ಇನ್ನೊಂದು, ಆ ಕಾಂಗ್ರೆಸ್ನ ಒಂದು ಇತಿಹಾಸ ತಗೊಳ್ಳಿ. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರೋದಂಥ ಸಂದರ್ಭದಲ್ಲೂ ಇರ್ಬೋದು, ಫ್ಲೈಟ್ ಕಾಸು ಕೊಡಲ್ಲ ರೀ, ಅವ್ರಿಗೆ ಫ್ಲೈಟ್ ಕಾಸು ಕೊಡಲ್ಲ. ಎಂಥ ದರಿದ್ರ ಕಾಂಗ್ರೆಸ್ ಅಂದರೆ ಅವ್ರಿಗೆ ಮತ ಬ್ಯಾಂಕಿಗೆ ಓಟ್ಗೋಸ್ಕರವಾಗಿ ಅವ್ರು ಬೇಕಷ್ಟೇ, ಅವ್ರಿಗೆ ಸಂವಿಧಾನದಲ್ಲಿ ಅವ್ರಿಗೆ SC/STಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದಿಲ್ಲ. ಇವತ್ತು ಸಾವಿರಾರು ಕೋಟಿಯನ್ನು ನಿಗಮ ಮಂಡಳಿಯಿಂದ ತೆಗೆದು ಅವ್ರಿಗೆ ಫ್ರೀ ಭಾಗ್ಯಗಳಿಗೆ ಹಂಚ್ಕೊಂಡವ್ರೆ. ಪಾಪ ಇವತ್ತು SC/ST ಮಕ್ಕಳುಗಳು ಎಲ್ಲಿ ಹೋಗಬೇಕು? ಯಾರನ್ನ ಕೇಳಬೇಕು? ಅಲ್ಲಿ ಈ ಸಂವಿಧಾನ ಎಲ್ಲಿದೆ? ಸಂವಿಧಾನ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ನೀಗಿದೆ. ಆದ್ದರಿಂದ ದೇವೇಗೌಡರ ಮತ್ತು ಕುಮಾರಣ್ಣನ ಮಾರ್ಗದರ್ಶನ ಮತ್ತು ನಿಖಿಲಣ್ಣನ ಆದೇಶದ ಮೇರೆಗೆ ಇವತ್ತು ಅಂದಾನಣ್ಣನ ನಮ್ಮ SC ವಿಭಾಗದ ಅಂದಾನಣ್ಣವರ ನೇತೃತ್ವದಲ್ಲಿ ಶರವಣ್ಣವರು, ನಾವೆಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಬೆಂಗಳೂರು ಸಿಟಿ ಎಲ್ಲ ಅಧ್ಯಕ್ಷರುಗಳು ಸೇರಿ, ನಮ್ಮ ರಾಜ್ಯದ ಪದಾಧಿಕಾರಿಗಳು ಸೇರಿ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ರಾಜ್ಯಾದ್ಯಂತ ಇವತ್ತು ಕರೆ ಕೊಟ್ಟಿದ್ದಾರೆ ಕುಮಾರಣ್ಣ ದೇವೇಗೌಡರು. ಎಲ್ಲ ಜಿಲ್ಲೆನಲ್ಲೂ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಟ್ಟು, ರಾಜ್ಯಪಾಲರಿಗೆ ಕೊಟ್ಟು ಈ ಉಪಮುಖ್ಯಮಂತ್ರಿಯನ್ನು ವಜಾ ಮಾಡಬೇಕು ಅಂತೇಳಿ ಆಜ್ಞೆ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ವಿಧಾನಸೌಧನ ಮುತ್ತಿಗೆ ಹಾಕಂಥ ಸಂದರ್ಭ ಅತಿ ಶೀಘ್ರದಲ್ಲೇ ಇದೆ. ಇವರೇನಾದರೂ ಸಿದ್ದರಾಮಣ್ಣವರು ಸೂಕ್ತ ತೀರ್ಮಾನ ಮಾಡಿ ವಜಾ ಮಾಡದೆ ಹೋದರೆ ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ಭೂಗಳ್ಳನ್ನು ಖಂಡಿತವಾಗ್ಲೂ ಮುಂದಿನ ದಿನಗಳು ಬಂಡೆ ಕಳ್ಳ, ಭೂಗಳ್ಳ ಇಂಥನ್ನ ತಗೊಂಬಂದು ನಗರ ಸಚಿವನು ಮಾಡಿ ಉಪಮುಖ್ಯಮಂತ್ರಿ ಮಾಡ್ಕೊಂಡು ಈ ಸರ್ಕಾರದಲ್ಲಿ ಏನು ಸಾಧನೆ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಅರ್ಧ ಈ ರಾಜ್ಯಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಮೂಲ ಕಾರಣ ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ಈ ಬಂಡೆ ಕಳ್ಳ. ಆದ್ದರಿಂದ ದಯವಿಟ್ಟು ಕೂಡಲೇ ಡಿ.ಕೆ. ಶಿವಕುಮಾರ್ ವಜಾ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಸರ್. ಇಂಗ್ಲೀಷ್ ಚಾನಲ್ನ ನೀವು ತೆಗೆದು ನೋಡಿ, ಇಲ್ಲ ನಾನು ನಿಮಗೆ ವಾಟ್ಸಪ್ ಕಳಿಸ್ತೀನಿ. ನಾವು 100 ಸಾರಿ ಅದನ್ನು ಚೆಕ್ ಮಾಡಿದ್ದೀವಿ, ಅವ್ರು ಏನು ಹೇಳಿದ್ದಾರೆ ಅಂತೇಳಿ. ಯಾಕೆ ಈ ಥರ ಕುಡಿದಾಗೊಂದೇ ಮಾತಾಡ್ತಾರೆ ಸರ್? ಇವೆಲ್ಲ ಮಾತಾಡಬಾರ್ದು. ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಇತ್ಕೊಂಡು ಈ ಥರ ಎಲ್ಲ ಮಾತಾಡೋ ತರವಾಗಿ ಕಾಣಲ್ಲ. ಆ ಮನುಷ್ಯನಿಗೆ ಗಂತೇನೂ ಅಲ್ಲ. ಅದರಿಂದ ಕೂಡಲೇ ಆ ಮನುಷ್ಯ ಈ ರಾಜ್ಯದ ದಲಿತರನ್ನ ಕ್ಷಮೆ ಕೇಳಬೇಕು, ದೇಶದ ದಲಿತರನ್ನ, ಮತ್ತು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಕಾರ್ಯಕರ್ತನಾಗ ದುಡಿಲಿ. ಇನ್ನೂ ಆ ಪಕ್ಷದಲ್ಲಿ ತುಂಬ ಸೀನಿಯರ್ಗಳಿದ್ದಾರೆ ಅಧಿಕಾರ ಮಾಡಲಿಕ್ಕೆ. ಸರ್, ಅವ್ರು ದಲಿತರಿಗೆ ಯಾವತ್ತೂ ಒಳ್ಳೇದು ಮಾಡಿಲ್ಲ ಸರ್. ಅವ್ರು ದಲಿತರಿಗೆ ಯಾವತ್ತೂ ಒಳ್ಳೇದು ಮಾಡಿಲ್ಲ. ದಲಿತರಿಗೆ ಏನಾದರೂ ಒಳ್ಳೇದು ಮಾಡಿದ್ರು ಅಂತಂದರೆ ಸನ್ಮಾನ್ಯ ಇಡೀ ರಾಜ್ಯದ ದಲಿತರು ನೆನೆಸ್ಕೊಳ್ಳಿ. ದೇವೇಗೌಡರು ಮತ್ತು ಕುಮಾರಣ್ಣನ 2 ಸರಿ ಮುಖ್ಯಮಂತ್ರಿ ಆದಾಗಿರ್ಬೋದು, ಮತ್ತು ದೇವೇಗೌಡ ಒಂದು ಸರಿ ಮುಖ್ಯಮಂತ್ರಿ ಆದಾಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆದಾಗ, ಪ್ರಧಾನಮಂತ್ರಿಗಳು ಆದಾಗಿರ್ಬೋದು, ಎಷ್ಟು ಸವಲತ್ತನ್ನ ದಲಿತರು ಕೊಟ್ಟಿದ್ದಾರೆ ಅಂತೇಳಿ. ಯಾಕೆಂದರೆ ನಮ್ಮ ಪಕ್ಷದಲ್ಲಿ ನಾವು ಪ್ರಚಾರ ಮಾಡ್ಕೊಳಲ್ಲ, ನಾವು ನಾಳೆ ಯೋಚನೆ ಮಾಡ್ತೀವಿ, ನೆನ್ನೆ ಮಾಡಿದ ಯೋಚನೆ ಮಾಡಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರು ಹಂಗಲ್ಲ,
ಇಂದಿರಾ ಗಾಂಧಿ ಮಾಡಿದ್ದು ಇವತ್ತು ಹೇಳ್ಕೊಂತಾರೆ, ನಾವು ಅಕ್ಕಿ ಕೊಟ್ಟೋ ರಾಗಿ ಕೊಟ್ಟೋ ಜೋಳ ಕೊಟ್ಟೋ ಅಂತಾನ. ದೇವೇಗೌಡರು ಯಾವತ್ತೂ ನಾನು ನೀರು ಕೊಟ್ಟೋ ನೀರಾವರಿ ತಗೊಂಬಂದೆ, ಸಾಲ ಮನ್ನಾ ಮಾಡಿದೆ, ಲಾಟ್ರಿ ಮನ್ನಾ ಮಾಡಿದೆ, ಮತ್ತು 25,000 ಕೋಟಿ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿರೋ, ದೇವೇಗೌಡರು ಸಬ್ಸಿಡಿ ತಗೊಂಬಂದರು, ಇವು ಯಾವತ್ತೂ ನಾವು ಹೇಳಲೇ ಇಲ್ಲ, ಜನರಿಗೆ ಮುಟ್ಟಿಸ್ಲಿಲ್ಲ. ನಾವು ಕೆಲಸ ಮಾಡ್ಕೊಂಡು ಹೊರಟು. ಆದರೆ ಇವರೇನಿಲ್ಲ, ಇಂದಿರಾ ಗಾಂಧಿ ಮಾಡಿಕೊಟ್ಟಿದ್ದು ಜೋಳ ಹೇಳ್ಕೊಂಡೆ ಇವತ್ತಿಗೂ ಗೆಲ್ತಾವ್ರೆ. ಹಾಗಾಗಿ ರಾಜ್ಯದ ದಲಿತರು ಆಗ್ಬೋದು, ಹಿಂದುಳಿದವರು ಇರ್ಬೋದು, ಮುಂದುವರೆದವ್ರು ಇರ್ಬೋದು, ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ದೊಡ್ಡ ಆಪತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸೋಕ್ಕೆ ಬಯಸ್ತೀನಿ ಸರ್.